ಬಗ್ಗೆ ಮಾತನಾಡೋದಕ್ಕೆ ಮಸ್ಕಿ ಶಾಸಕರು ತುರ್ವಿಹಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಮಗ ಮತ್ತು ನಿಮ್ಮ ಸಹೋದರ ಮಾಡಿರೋ ಕೆಲಸ ನಿನ್ನೆ ಏನು ಅಂತ ತಮ್ಮ ಗಮನಕ್ಕೆ ಬಂದಿಲ್ವಾ? ಕೇಳಿ ನಾವು ಹೇಳ್ತಾ ಇರೋದು, ಅಲ್ಲೇ ನಮ್ಮ ಮಠದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ನಮ್ಮ ಸಮಾಜದವರು ಅದು ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಮಗ ಆಗಿರ್ಬೋದು, ನಮ್ಮ ಸಹೋದರ ಆಗಿರ್ಬೋದು, ನಾವೆಲ್ಲ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತೀವಿ. ಅಲ್ಲೇ ಸಮಾಜದ ಬಂಧುಗಳು ಅವ್ರನ್ನಲ್ಲಿ ಎತ್ಕೊಂಡಿದ್ದಾರೆ. ಅವ್ರು ಬೇಟಾಡಕ್ ಹೋಗಿಲ್ಲ. ಅವ್ರು ಎಲ್ಲೋ ಇವು ಸಾಕಾಣಿಕೆ ಆಗಿರ್ತಕ್ಕಂಥ ಮರಗಳನ್ನು ತಂದು ಆ ಕಾರ್ಯಕ್ರಮದಲ್ಲಿ ತಗೊಬಂದಿದ್ದಾರೆ. ಈ ಬ್ಯಾಸಿಗೆ ಟೈಮ್ ನಲ್ಲಿ ಸಿಗಂತದಲ್ಲ ಅದು. ಅಲ್ಲೇ ನಮ್ಮ ಸಮಾಜದವರು ಹೋಗ್ತಾರೆ. ಬಟ್ ಎಂದಿಂದ ಸಂಪ್ರದಾಯ ಇದೆ ಅದು ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ನಮ್ಮ ಕುಟುಂಬಗಳು ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ. ನಮ್ಮ ಅಲ್ಲಿ ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಎತ್ಕೊಂಡಿದ್ದಾರೆ. ಅಷ್ಟು ಬಿಟ್ರೆ ನಮ್ಮ ಕಾರ್ಯಕ್ರಮ ನಮ್ಮ ಕುಟುಂಬ ಅದರಲ್ಲಿ ಬೇಟೆಯಾಡೋದ್ರಲ್ಲಿ ಹೋಗೋದಿಲ್ಲ. ಆಯ್ತು, ನಾನು ಮಾತಾಡ್ಲಾ? ನೋಡಿ, ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಬೇಟೆ ಆಡಿದ್ದೀರಾ ಬೇಟೆ ಆಡಿಲ್ವಾ ಅನ್ನೋದು ಸೆಕೆಂಡ್ರಿ. ನಿಮ್ಮ ಮಗ ಮತ್ತು ಸಹೋದರ ಮೊಲವನ್ನು ಕಟ್ಟಿಗೆಗೆ ಕಟ್ಟಿ ಅಲ್ಲಿ ಮೆರವಣಿಗೆನಲ್ಲಿ ಪಾಲ್ಗೊಂಡಿರೋದು, ಶಸ್ತ್ರಾಸ್ತ್ರಗಳನ್ನ ಹಿಡಿದು ಏನು ವಿಜಯೋತ್ಸವ ಆಚರಿಸಿರೋದು ವಿಜುವಲ್ಸ್ ನಾವು ನೋಡ್ತಾ ಇದ್ದೀವಿ. ಅದನ್ನ ಟಿವಿನಲ್ಲಿ ಕೂಡ ಹಾಕಿದ್ದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಿ, ಅದು ತಪ್ಪು. ನಮ್ಮ ಹುಡುಗರು ಅಲ್ಲೇ ಹೋಗಂಗಿಲ್ಲ. ಅಲ್ಲಿ ಬಂದಲ್ಲೇ ಮಧ್ಯ ದಾರಿಯಲ್ಲಿ ನಾವೆಲ್ಲ ಕೂಡ್ತೇವೆ. ನಮ್ಮ ಊರು ಅಲ್ಲಿ ಅವ್ರು ಬಂದಿಂದ ಇವ್ರು ಎತ್ಕೊಂಡಿದ್ದಾರೆ. ಇಲ್ಲಿ ಅಲ್ಲ, ಇವ್ರ ಕೈಯಲ್ಲಿ ಮೊಲ ಯಾಕೆ ಬಂತು? ಕೊಟ್ಟಿದ್ದಾರೆ ಈಗ ಸಮಾಜದವ್ರು ಅಂತ ಹೇಳಿ ಅವ್ರು ಇದು ಮಾಡಿದ್ದಾರೆ. ಅಲ್ಲ, ಆತರ ಮಾಡೋದೇ ತಪ್ಪು. ನಿಮ್ ಮಗ ಅಂತ ನಾ ಹೇಳ್ತಿಲ್ಲ, ಯಾರೇ ಮಾಡಿದ್ರು ತಪ್ಪು. ಯಾರೇ ಮಾಡಿದ್ರೆ ತಪ್ಪದು. ಯಾರೇ ಮಾಡಿದ್ರೆ ತಪ್ಪದು. ಮಾಡಕ್ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರೋದು ಅಂತ ಹೇಳ್ತೀರಾ ನೀವು? ಅಲ್ಲ, ನಮ್ಮ ಸಮಾಜದ ನಮ್ಮ ಮಗ ನಮ್ಮ ಇದನ್ನ ಹೇಳಿದ್ವಿ. ಅವ್ರು ಮಾಡ್ಕೊಂಡ್ ಬಂದಿದಾರ ಅಂತ ಹೇಳಕತ್ತಿದ್ದೆ ನಾನು. ಅಲ್ಲ, ಅವ್ರು ಮಾಡಿದ್ರು ತಪ್ಪೇ ಸ್ವಾಮಿ. ತಪ್ಪೇ. ಈ ಪದ್ಧತಿಗಳೇ ತಪ್ಪು ಅಂದ ಮೇಲೆ ಜವಾಬ್ದಾರಿಯುತ ಶಾಸಕರಾಗಿರ್ತಕ್ಕಂಥ ತಾವು ತಮ್ಮ ಮಕ್ಕಳು ಈ ರೀತಿ ನಡ್ಕೊಳ್ಳೋದು ಸರಿನಾ? ಇಲ್ಲ ನೋಡ್ರಿ, ಅಲ್ಲೇ ಎಲ್ಲಾ ಸಮಾಜಗಳು ಸೇರಿ ನಾವೊಂದು ಮಠದ ಕಾರ್ಯಕ್ರಮ ಮಾಡ್ತಾರೆ. ನಾವು ಅದರಲ್ಲಿ ಪಾಲ್ಗೊಳ್ತೀವಿ ಜಾತ್ರೆಯಲ್ಲಿ. ಅಲ್ಲ, ನೀವು ನನ್ಗೆ ಒಂದು ಅರ್ಥ ಆಗಲ್ಲ, ನೀವು ಶಾಸಕರುಗಳು ಏನಾದ್ರೂ ಈ ತರದ್ದು ಬಂದಾಗ ನಮ್ಮ ಸಮುದಾಯ ನಮ್ಮ ಜಾತಿ ಅಂತ ಈ ಜಾತಿ ಸಮುದಾಯ ಯಾಕೆ ತರ್ತೀರಾ ನೀವು ಇದ್ರಲ್ಲಿ? ಅಲ್ಲ ಈ ಕಾರ್ಯಕ್ರಮಗಳು ಹೇಳ್ತಾ ಇದ್ದೀನಿ ನಾನು. ಅದು ಯಾರಾದ್ರೂ ಮಾಡ್ಲಿ ಸರ್, ಯಾವ ಜಾತಿಯವರಾದ್ರೂ ಮಾಡ್ಲಿ, ಯಾವ ಸಮುದಾಯದವರಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಮಾಡಿರೋ ಕೆಲಸ ತಪ್ಪು ಅಂತ ಹೇಳ್ತಾ ಇದೀವಲ್ಲ. ಈಗ ನಾವು ಈಗೇನ್ ಸಾಕಾಣಿಕೆ ಮಾಡಿರ್ತಕ್ಕಂಥ ಮರಗಳನ್ನು ತಗೊಂಡ್ಬಂದು ಅಲ್ಲಿ ಒಂದು ಪದ್ಧತಿ ಪ್ರಕಾರ ಮಾಡಿದಾರೆ ಅವರು. ಯಾವ ಪದ್ಧತಿನೂ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಇಂಥ ಪದ್ಧತಿಗಳು, ಇಂಥ ಹಳೆಯ ಆಡಂಬರದ ಪದ್ಧತಿಗಳು ಸ್ಟಾಪ್ ಆಗ್ಬೇಕು ಮೊದಲನೇದಾಗಿ. ಓಕೆ ಸರ್, ಓಕೆ ಆಯ್ತಾ? ಆಮೇಲೆ ಇನ್ನೊಂದು, ಇಷ್ಟೆಲ್ಲ ಆಗಿದೆ, ಅರಣ್ಯ ಇಲಾಖೆಯವರಾಗ್ಲಿ ಪೊಲೀಸರಾಗ್ಲಿ ಇಲ್ಲಿ ತನಕ ಒಂದು ಕ್ರಮ ತಗೊಂಡಿಲ್ಲ. ಇದನ್ನೇ ಜನಸಾಮಾನ್ಯರು ಮಾಡಿದ್ರೆ ಬಿಡ್ತಾ ಇದ್ರ? ಇಲ್ಲ, ಮಾಡಿದಾರ. ಈಗ ಅರಣ್ಯ ಇಲಾಖೆಯವರು ಮಾಡಿದಾರ. ಎಲ್ಲಿ ಮಾಡಿದಾರೆ? ಈಗ ಮಾತಾಡಿದ್ರು ನಮ್ಮ ಹತ್ರ ಪ್ರವೀಣ್ ಅವರು, ಇನ್ನು ಮುಂದಕ್ಕೆ ನಾವು ಕ್ರಮ ತಗೋಬೇಕು ಅಂತ. ಇಲ್ಲ, ಅವರು ತಗೊಂಡಿದ್ದಾರೆ, ಮಾತಾಡಿದಾರೆ ಅವ್ರ ಜೊತೆ. ಅವರು ಅದು ಹೋಗಿ ವಿಸಿಟ್ ಮಾಡಿ ಇದು ಮಾಡಿಕೊಡ್ತು ಅಂತ ಹೇಳಿದಾರೆ. ನೋಡಿ ಸ್ವಾಮಿ, ಒಂದ್ ಹೇಳ್ತೀನಿ, ಕಾನೂನಾತ್ಮಕವಾಗಿ ಅದು ತಪ್ಪು ಆಗಿದ್ರೆ ಏನ್ ಕ್ರಮ ತಗೋತಾರೆ ಅದಕ್ಕೆ ನೀವು ಸಹಕರಿಸಬೇಕು. ನಿಮ್ಮ ಪ್ರಭಾವ ಬಳಸಬಾರ್ದು. ನೀವು ಫೋನ್ ಮಾಡೋದು, ನೀವೇನು ಕ್ರಮ ತಗೊಳ್ಬಾರ್ದು ಅಂತ ಅನ್ನೋದು ತಪ್ಪು. ಯಾರು ಮಾಡಿದ್ರು ತಪ್ಪೇ ನಮ್ಮ ಸಂವಿಧಾನದಲ್ಲಿ. ಹೌದಾ? ಏನು ಉತ್ತರ ಕೊಡ್ತಾರೆ? ಕಟ್ ಮಾಡ್ತಾರೆ ಅಷ್ಟೇ. ವೆರಿ ಸಿಂಪಲ್. ನನಗೆ ಅದೇ ಬೇಜಾರಾಗೋದೇನು ಗೊತ್ತಾ, ಏನಾದರೂ ಒಂದು ಈ ಥರದ್ದು ಇಶ್ಯೂ ತೊಗೊಂಬಂದರೆ ನಮ್ಮ ಸಮುದಾಯ ನಮ್ಮ ಜಾತಿ ಅದನ್ನು ತಂದ್ಬಿಡೋದು ಮಧ್ಯದಲ್ಲಿ. ಯಾವ ಸಮುದಾಯದವರು ಪ್ರಾಣಿ ಕೊಂದರೂ ತಪ್ಪೇ. ಅರಣ್ಯ ಸಂರಕ್ಷಣಾ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆ ಜಾತಿಗೊಂದು ಈ ಜಾತಿಗೊಂದು ಅಂತ ಎಲ್ಲೂ ಇಲ್ಲ ನಮ್ಮಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇ. ಹಾಗಾಗಿ ಅದು ತಪ್ಪಾಗಿದ್ದರೆ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು. ಈಗಷ್ಟೇ ಪ್ರವೀಣ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಮಾತನಾಡಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಏನು ಕ್ರಮ ತಗೋತಾರೆ ನೋಡೋಣ. ಮೊಲ ಬೇಟೆಯಾಡಿ ಮಗ ಹಾಗೂ ಸಹೋದರ ಮೆರವಣಿಗೆ ಮಾಡಿದ್ದು ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಇವತ್ತು ಈಗ ಬಸನಗೌಡ ತುರ್ವಿಹಾಳ್ MLA ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು, ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸ್ಕೋತಾರೆ. ಎಂಥ ಜನ ಇವರೆಲ್ಲರೂ ಕೂಡ. ನಮ್ಮ ಸಮಾಜದ ಜನ ಕೊಟ್ಟ ಮೊಲ ಹಿಡಿದು ಮೆರವಣಿಗೆ ಮಾಡಿದ್ದಾರೆ, ಅದೇ ತಪ್ಪು. ನೀವು ಬೇಟೆ ಆಡಿಲ್ಲ ಅಂತಂದ್ರೂ ಕೂಡ ಸಾರ್ವಜನಿಕವಾಗಿ ಬೇಟೆಯಾಡಿದ ಪ್ರಾಣಿಯನ್ನ ತೋರಿಸೋದು ತಪ್ಪು, ಶಸ್ತ್ರಾಸ್ತ್ರಗಳನ್ನು ತೋರಿಸೋದು ತಪ್ಪು. ನೀವು ಕಾನೂನನ್ನು ಯಾರಿಗೆ ಹೆಂಗೆ ಬೇಕೋ ಅಂತ ನಿಮ್ಗೆ ಬೇಕಾದಂಗೆ ತಿದ್ಕೋಬೇಡಿ. ನೀವು ಗೊತ್ತಾಯ್ತಾ? ಈ ಪ್ರಾಣಿಗಳನ್ನು ತೋರಿಸಿರೋದು ತಪ್ಪಾಗುತ್ತೆ. ಅರಣ್ಯ ಇಲಾಖೆಯವರು ಅಯ್ಯೋ ಯಾರೋ ಹೊಡೆದಿದ್ದು ಬಿಡಿ ಇವ್ರು ಹಿಡ್ಕೊಂಡಿದ್ರು ಅಂತಂದರೆ ಕೇಳಲ್ಲ. ಹಂಗಿಲ್ಲ ಕಾನೂನು.
ಇವ್ರಿಗೂ ಶಿಕ್ಷೆ ಕೊಡಿ, ಜೊತೆಗೆ ಅವ್ರು ಯಾರು ಇವ್ರ ಸಮಾಜದವ್ರು ಹಿಡ್ಕೊಂಬಂದ್ರಲ್ಲ ಬೇಟೆ ಆಡ್ಬಿಟ್ಟು ಅವ್ರಿಗೂ ಶಿಕ್ಷೆ ಕೊಡಿ. ಅವರು ತಪ್ಪು ಮಾಡಿದ್ದಾರೆ, ಬಹಿರಂಗವಾಗಿ ತೋರಿಸಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ. ಇನ್ನು ಯಾವ ಕಾಲದಲ್ಲಿ, ಯಾವ ಶತಮಾನದಲ್ಲಿದ್ದೀವಿ ನಾವು, ನನಗೆ ಅರ್ಥ ಆಗ್ತಾ ಇಲ್ಲ. ಹಳೆ ಕಾಲದಲ್ಲಿ ನಡೀತಾ ಇತ್ತು, ಈಗ ಅವೆಲ್ಲ ಯಾವುದೂ ನಡೆಯಲ್ಲ. ನೀವು ಮೊಲ ಅಲ್ಲ, ಒಂದು ಸಣ್ಣ ಕ್ರಿಮಿಕೀಟಗಳನ್ನು ಸಾಯಿಸೋ ಹಾಗಿಲ್ಲ ಕಾಡಲ್ಲಿ. ಇಷ್ಟೆಲ್ಲ ಆದರೂ ಕೂಡ ಸಮರ್ಥಿಸ್ಕೋತಾರೆ, ನನ್ನ ಮಗ ತಪ್ಪು ಮಾಡಿಲ್ಲ, ನನ್ನ ಸಹೋದರ ತಪ್ಪು ಮಾಡಿಲ್ಲ ಅಂತಂದರೆ ನೋ, ಅದನ್ನು ಯಾರೂ ಒಪ್ಪಲ್ಲ. ತಪ್ಪು ಮಾಡೋದು ಎಷ್ಟು ತಪ್ಪೋ ಅದನ್ನು ಸಮರ್ಥಿಸ್ಕೊಳ್ಳೋದು ತಪ್ಪಾಗುತ್ತೆ. ಎಮ್ ಎಲ್ ಎನೂ ಕೂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ ಆಮೇಲೆ.